ಪಬ್ಲಿಕ್ ಟಿವಿಗೆ ಹಿರೇಮಗಳೂರು ಕಣ್ಣನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಪರೋಕ್ಷ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಕ್ಕೆ ಜನರಿಗೆ ಗ್ಯಾರಂಟಿ ಸೌಲಭ್ಯ ನೀಡಿದ್ದೀರಾ, ಫ್ರೀ ಕರೆಂಟ್ ಕೊಟ್ಟಿದ್ದೀರಾ ಅಂತ ಈಗ ಅಂದ್ರೆ ಅದನ್ನ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧ ಅಲ್ಲ, ಆ ಗ್ಯಾರಂಟಿಗಳ ವಿರುದ್ಧ ಕಣ್ಣನವರು. ಅವ್ರಿಗೆ ನಿಜಕ್ಕೂ ಬೇಜಾರಾಗಿರುತ್ತೆ. ಯಾರಿಗೆ ಆಗ್ಲಿ ಸುದ್ದಿ ಕೇಳಿದ್ರೆ ಬೇಜಾರಲ್ಲ, ಇದು ಯಾಕೆ ಹಿಂಗ್ ಮಾಡಿದ್ರು. ಸರ್ಕಾರ ಜಿಲ್ಲಾಡಳಿತದ ಮೂಲಕ ಅರ್ಚಕರಿಗೆ ನೀಡಿರುವಂತಹ ಸಂಬಳವನ್ನ ವಾಪಸ್ ಕೇಳ್ತಿರುವಂಥದ್ದು, ಅದರಲ್ಲೂ ಕನ್ನಡದ ವಾಗ್ಮಿ, ಕನ್ನಡದ ಪೂಜಾರಿ ಅಂತಲೇ ಖ್ಯಾತಿಯಾಗಿರುವಂತಹ ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರು ಕಣ್ಣನವರಿಗೂ ಕೂಡ ಕಳೆದ 10 ವರ್ಷದಿಂದ ನಿಮಗೆ ಬಂದಿರುವಂಥ ಸಂಬಳದಲ್ಲಿ ತಿಂಗಳಿಗೆ 4,500 ರೂಪಾಯಿ ಅಂತೆ ವಾಪಸ್ ನೀಡೋದಕ್ಕೂ ಕೂಡ ಈಗಾಗಲೇ ನೋಟಿಸ್ ನೀಡಿರುವಂಥದ್ದು. ಆ ನೋಟಿಸ್ ನೀಡಿ ಹಿರೇಮಗಳೂರು ಕಣ್ಣನವರು ಕೂಡ ಒಂದು ರೀತಿ ದಿಗ್ಭ್ರಾಂತಕ್ಕೊಳಗಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಆ ಕಣ್ಣನವರು ಕೂಡ ನಮ್ಮ ಜೊತೆ ಇರುವಂಥದ್ದು, ಅವರನ್ನು ಸಹ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಮಾಮ, ಈಗ ಕಳೆದ 10 ವರ್ಷಗಳಲ್ಲಿ ನಿಮಗೆ ಬಂದಿರುವಂಥ ಸಂಬಳನ ವಾಪಸ್ ನೀಡಿ ಅಂತ ನಿಮಗೆ ನೋಟಿಸ್ ಸಿಗ್ತಾ ಏನು ಅನ್ನಿಸ್ತು ಮಾಮ? ಈಗ ಕ್ಷಣ ನೋಡಿದ ತಕ್ಷಣ ನಾನು ಅರ್ಚಕನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು 44 ವರ್ಷದಿಂದ. ಆದರೆ 3,000 ರೂಪಾಯಿ ಸಂಬಳ ಮತ್ತು 4,000 ರೂಪಾಯಿ ತಸ್ತಿಕಂತ ಹೇಳಿ 7,500 ರೂಪಾಯಿ ಇಲ್ಲೇ 7,500 ರೂಪಾಯಿಯನ್ನು ಈಗ ನನಗೆ ತಿಳುವಳಿಕೆ ಪತ್ರಕಾಂತಿಯಲ್ಲಿ ಕೊಟ್ಟಿರೋದ್ರ ಮೂಲಕ ತಹಸೀಲ್ದಾರ್ ಕಚೇರಿಯಿಂದ 2/12/2023 ಪ್ರಕಾರ ದೇವಾಲಯದಲ್ಲಿ ನೀವು ನಿಮ್ಮ ದೇವಸ್ಥಾನ ಅರ್ಥಾತ್ ಹಿರೇಮಗಳೂರು ದೇವಸ್ಥಾನ ಅದರಲ್ಲಿ ಆದಾಯ ಕಡಿಮೆ ಇದೆ, ತಸ್ತೀಕರಣವನ್ನು ಸೇರಿಸಿದರೆ ನಿಮಗೆ ಕೊಟ್ಟಿರ್ತಕ್ಕಂತಹ 7,500 ರೂಪಾಯಿ ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೆಚ್ಚುವರಿ ಆಗಿದೆ. ಆದ್ದರಿಂದ 2012ನೇ ಇಸ್ವಿಯಿಂದ 2022ನೇ ಇಸ್ವಿವರೆಗೆ ನಿಮಗೆ ಪಾವತಿಸಿರುವುದು 4,74,000 ಹೆಚ್ಚುವರಿ. ಆ ಹಣವನ್ನು ನೀವು ತಂದು ಮುಜರಾಯಿ ಇಲಾಖೆಯ ದೇವಾಲಯದ ಖಾತೆಗೆ ಹಿಂತಿರುಗಿಸಬೇಕು ಅಂದಿದ್ದಾರೆ. ಈಗ ಅರ್ಚಕ ಬದುಕಿದ್ದಾನೆ ಕೇಳಿದರೆ, ಅರ್ಚಕ ಸತ್ತೋಗಿದ್ರೆ, ಅರ್ಚಕನ ಸಂತತಿಯೇ ಇಲ್ದಲೇ ಇದ್ದರೆ, ಹಾಗಾದರೆ ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನ 10 ವರ್ಷದ ನಂತರಕ್ಕೆ ನೀವು ಕೇಳ್ತೀರಿ ಅಂತ ಹೇಳಿದರೆ, ಪ್ರತಿ ವರ್ಷ ನೀವು ಅದು ಗಮನಿಸಿರಲ್ವೇ? ದೇವಸ್ಥಾನಕ್ಕೆ ರಥೋತ್ಸವ ನಡೆಯೋದಿಲ್ವೇ, ಉತ್ಸವ ನಡೆಯೋದಿಲ್ವೇ, ಜನ ಬಂದು ಹೋಗ್ತಿಲ್ವೇ? ಇಡೀ ದೇವಾಲಯಕ್ಕೆ ಸಿಬ್ಬಂದಿ ಏನಾದ್ರು 4-5 ಜನ ಇದ್ದಾರೆ, ಇರೋನೊಬ್ಬನೇ ಅರ್ಚಕ. ಕಸ ಗುಡಿಸೋದು ಅವನದೇ ಕೆಲಸ, ಬಾಗಿಲು ಹಾಕಿಕೊಳ್ಳೋದು ಅವನದೇ ಕೆಲಸ. ಆಡಳಿತ ಮಂಡಳಿಗಳನ್ನೇ ಕೊಟ್ಟಿಲ್ಲ ನೀವು. ಈಗ ಆಡಳಿತ ಮಂಡಳಿನ ಕೊಟ್ಟಿರ್ತಕ್ಕಂಥದ್ದು ಅದು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ತಿಳಿಸ್ತಾ ಇಲ್ಲ. ಒಂದು ದೇಶದಲ್ಲಿ ಒಂದು ಸಮಾಜ, ಒಂದು ಸಂಸ್ಕೃತಿಯನ್ನು ಉಳಿಸುವುದರ ಮೂಲಕ ಜನಮಾನಸಕ್ಕೆ ವಿಶ್ವಮಾನವತ್ವದ ಮೂಲಕ ಎಲ್ಲರೂ ಬದುಕಿ ಬಾಳಬೇಕು ಅಂತ ಹೇಳ್ತಕ್ಕಂತಹ ಈ ಒಂದು ಕೇಂದ್ರದಲ್ಲಿ ಪೂಜೆ ಮಾಡುವ ಅರ್ಚಕರಿಗೆ ಕೊಟ್ಟಿರುವ ಹೆಚ್ಚುವರಿ ಸಂಬಳ ಅಂತ ಹೇಳ್ತಿರಲ್ಲ, 3,000 ರೂಪಾಯಿ ಸಂಬಳವನ್ನು 4,74,000 ನೀವು ತಕ್ಷಣ ತಂದು ನೀವು ಖಾತೆಗೆ ಜಮಾ ಮಾಡೋದು ಅಂತ ಹೇಳಿದರೆ, ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳಿದ್ದಾರೆ. ಎಲ್ಲರ ಅರ್ಚಕರ ಪರವಾಗಿಯೂ ನಾನು ಕೇಳ್ತಾ ಇದ್ದೇನೆ, ಎಲ್ಲ ಸಾರ್ವಜನಿಕರ ಪರವಾಗಿ ಕೇಳ್ತಿದ್ದೇನೆ. ನಮ್ಮ ಸಂಸ್ಕೃತಿನ ಉಳಿಸಿಕೊಳ್ಳುವುದರ ಕಡೆಗೆ ನಮ್ಮ ಸರ್ಕಾರಗಳು ಎಷ್ಟು ಮಟ್ಟಿಗೆ ಜಾಗೃತರಾಗಿದ್ದಾರೆ ಅನ್ನೋದು ಇದು ತಿಳಿಸುತ್ತೆ. ನೀವು ಯೋಚನೆ ಮಾಡಿ. ಅಂತಂದರೆ ಈಗಾಗಲೇ ಅರ್ಚಕರ ಬದುಕು ಕೂಡ ಕಷ್ಟದಲ್ಲಿರುವಂಥದ್ದು. ಯಾಕಂದರೆ ತಿಂಗಳಿಗೆ 3,000-4,000 ಸಂಬಳದಲ್ಲಿ ಜೀವನ ಕೂಡ ಕಷ್ಟದಲ್ಲಿರುವಂಥದ್ದು. ಆ ನಡುವೆ ಈಗ ಮತ್ತೆ ಈ ರೀತಿಯಾದಂಥ ಒಂದು ನೋಟಿಸ್ ಕೊಟ್ಟಿರೋದ್ರಿಂದ ಈಗ ಸರ್ಕಾರಗಳಿಗೆ ದೇವಾಲಯಗಳಿಂದ ಬರುವಂಥ ಹಣನೇ ಮುಖ್ಯ ಆಗುತ್ತಾ ಅನ್ನೋ ಪ್ರಶ್ನೆ ಕಾರಣ. ಹೌದು, ದೇವಾಲಯಗಳಿಗೆ ಆದಾಯದ ಮೂಲಕ ನೀವು ಅರ್ಚಕರಿಗೆ ಸಂಬಳ ಕೊಡ್ತೀನಿ ಅಂತಂದರೆ, ಆದಾಯವಿಲ್ಲದಲ್ಲೇ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಅರ್ಚಕರುಗಳೇ ಇಲ್ವಲ್ಲ, ಅರ್ಚಕರುಗಳೇ ಮನೆಗೆ ಹೋಗ್ತಾರೆ. ಆಗ ದೇವಾಲಯವನ್ನು ಕಾಪಾಡಿಕೊಳ್ತಕ್ಕಂತಹ ಸರ್ಕಾರದ ಜವಾಬ್ದಾರಿ ಏನು? ಅರ್ಚಕರೇ ಬರೋದಿಲ್ಲ, ವಾಪಸ್ ಹೋಗ್ತಾರೆ. ಇದು ಗೊತ್ತಿರತಕ್ಕಂತಹ ತಿಳುವಳಿಕೆ ಪತ್ರ ಬಂದ ಮೇಲೆ ಎಷ್ಟು ಜನ ಅರ್ಚಕರು ಕಣ್ತೆರೆದು ಇದನ್ನು ಗಮನಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. 3,000 ರೂಪಾಯಿ ಸಂಬಳದಲ್ಲಿ ಯಾವ ಮನುಷ್ಯ ಬದುಕ್ತಾನೆ ಹೇಳಿ? 7,500 ರೂಪಾಯಿ ಅಂತ ಹೇಳಿದರೆ ಅದರಲ್ಲಿ 4,000 ರೂಪಾಯಿ ಎಣ್ಣೆ, ಬತ್ತಿ, ಕಸ ಗುಡಿಸುವಿಕೆ, ಪೆನಾಯಿಲು, ಮತ್ತೊಂದು ಹುಣಸೆ ಹಣ್ಣು, ಅದು ಹೂವು, ಹಣ್ಣು, ಹಂಪಲು ಎಲ್ಲವಕ್ಕೂ ಅದರಲ್ಲಿ ಸೇರ್ಬೇಕು 4,500 ರೂಪಾಯಿನಲ್ಲಿ. ಇನ್ನು ಉಳಿಕೆ 3,000 ರೂಪಾಯಿ ಕೊಟ್ಟಿದ್ದನ್ನು 10 ವರ್ಷ ಆದಮೇಲೆ ವಾಪಸ್ ಕಟ್ಟು ಅಂತೇಳಿ ನೀವು ತಿಳುವಳಿಕೆ ಪತ್ರ ಕೊಟ್ಟರೆ ನಾನು ವಿವರಣೆ ಕೊಡಬೇಕಾ? ಅರ್ಚಕ ವೃತ್ತಿಯ ಮನೆಯವರುಗಳಿಗೆ ಅವರ ಮನೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಕೊಟ್ಟಿದ್ದೀರಿ? ಅವರಿಗೆ ಅರ್ಚಕ ವೃತ್ತಿಯಲ್ಲಿ ಈಗ ಅವನು ಸ್ವಯಂ ನಿವೃತ್ತಿ ಪಡೆದು ಹೋದ ಅಂದರೆ ಏನು ಪಿಂಚಣಿ ಕೊಡ್ತೀರಾ? ಪ್ರತಿ ವರ್ಷ ಅವನಿಗೆ ಏನಾದರೂ ಇನ್ಕ್ರಿಮೆಂಟ್ ಅಂತಿದೆಯಾ, ಬಡ್ತಿ ಅಂತಿದೆಯಾ? ಹುಂಡಿ ಆದಾಯದ ಮೇಲೆ ನೀವು ಕೊಡ್ತೀವಿ ಅಂತ ಹೇಳಿದ್ದೇ ಆದರೆ ಹಂಬಲದಿಂದ ಕೆಲಸ ಮಾಡಿದಂಥ ಅರ್ಚಕರು ಕೂಡ ಇಂಥ ಸಂಬಳದ ಈ ಸಣ್ಣ ಪುಟ್ಟ ಒಂದು ಸಂಬಳಕ್ಕೆ ಕೊಟ್ಟಿರ್ತಕ್ಕಂತಹ ಇಂಥ ತಿಳುವಳಿಕೆ ನೋಟಿಸ್ನಿಂದ ಅವರ ಮನೆಯಲ್ಲಿ ಆ ಜಾಗದಿಂದ ದೇವಾಲಯ ಜವಾಬ್ದಾರದಿಂದ ಮನೆಗೆ ಹಿಂತಿರುಗೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಈ ದೇವಾಲಯಗಳನ್ನು ಉಳಿಸುವವರು ಯಾರು? ನಮ್ಮ ಹಿಮನಗ ನಮ್ಮ ನೆಲ ಜಲ ಎಂದು ನುಡಿಯುವುದೇ ನಾಲಿಗೆ. ಶ್ರದ್ಧಾಭಕ್ತಿಯಲ್ಲಿ
ಬಲ ಬಂದರೆ ಅವಾಗಲ್ಲವೇ ಶ್ರೇಯಸ್ಸು ದೇವಾಲಯಗಳಿಗೆ. ನಾವು ಯೋಚನೆ ಮಾಡಬೇಕು. ಉಳಿಸಿಕೊಳ್ಳುವ ಸಂಸ್ಕೃತಿ ಪ್ರಜಾಪ್ರಭುತ್ವದ ಘನ ಸರ್ಕಾರಕ್ಕೂ ಇದೆ ಮತ್ತು ಜನತೆಗೂ ಇದೆ. ಇದು ಜನತೆಗೆ ತಿಳುವಳಿಕೆಗೆ ಬರಬೇಕಾಗಿರ್ತಕ್ಕಂತಹ ವಿಚಾರ. ಅರ್ಚಕರ ಪರಿಸ್ಥಿತಿಗೆ ಮತ್ತು ಅರ್ಚಕರ ಆ ಸ್ಥಾನದಲ್ಲಿ ಅವರು ಮುಂದುವರಿಯುವುದಕ್ಕೆ ಯಾರಿಗೆ ಮನಸ್ಸು ಬರುತ್ತೆ? ನಾನು ನನ್ನ ಸಂಸ್ಕೃತಿಯ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡ ನಾಡುನುಡಿಯ ಬಗ್ಗೆ, ನಮ್ಮ ಜನತೆಗೆ ನಮ್ಮ ಕವಿಗಳ ವಾಣಿಗಳನ್ನು ತಿಳಿಸುವುದರ ಬಗ್ಗೆ ವಿಜ್ಞಾನ ಬುದ್ಧಿ, ತತ್ವಜ್ಞಾನಿ ಮನಸ್ಸು, ಕವಿ ಹೃದಯದಿಂದ ಪೂಜೆ ಮಾಡುತ್ತಿದ್ದೇನೆ. 3,000 ರೂಪಾಯಿ ಸಂಬಳದಲ್ಲಿ ಹೋಗ್ತಕ್ಕಂಥ ಜನಗಳನ್ನು ಸುಧಾರಿಸುವಿಕೆ, ಸಾಧು ಸಂತರ ಆಗಮುವಿಕೆ, ಕವಿಗಳು ಕಲಾವಿದರುಗಳು ಬಂದಾಗ ಅವನು ಗೌರವಿಸುವಿಕೆ, ಇದಕ್ಕೆಲ್ಲ ವೆಚ್ಚ ಯಾರು ಕೊಡ್ತಾರೆ? ಪ್ರತಿದಿನ ಒಂದು ತೀರ್ಥಕ್ಕೆ ಸೇರಿಸುವ ಯಾಲಕ್ಕಿ, ಪಚ್ಚಕರ್ಪೂರ, ಕರ್ಪೂರದ ಬೆಲೆ ಏನು? ಊದುಬತ್ತಿಯ ಬೆಲೆ ಏನು? ಎಣ್ಣೆಯ ಬೆಲೆ ಏನು? ಸರ್ಕಾರದಿಂದ ಏನಾದರೂ ಒಂದು ಕಿಟ್ ಅಂತ ನೀವು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಬರವೋ ಮತ್ತೊಂದೋ ಬಂದರೆ ಜನಗಳಿಗೆ ಹಂಚುವುದುಂಟು. ಒಂದು ದೇವಾಲಯಗಳಿಗಾಗಿ ಇವತ್ತೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಯವರ ಗಮನದಲ್ಲಿ ಕೇಳ್ಕೊಳ್ತಿದ್ದೇನೆ. ಗೃಹಲಕ್ಷ್ಮಿ ಯೋಜನೆ, ಮತ್ತೊಂದು ಯೋಜನೆ ಅಂತೆಲ್ಲ ಮಾಡಿದ್ದೀರಿ. ಮನೆಗಳ ಆ ಒಂದು ಆದಾಯ ದೃಷ್ಟಿಯೋ ಮತ್ತೊಂದೋ ನೀವು ವಿದ್ಯುತ್ ಶಕ್ತಿಯನ್ನು ತೆರೆದಿದ್ದೀರಿ. ಉದಾಹರಣೆಗೆ ಹಿರೇಮಗಳೂರು ದೇವಸ್ಥಾನಕ್ಕೆ ತಿಂಗಳಿಗೆ 2,000 ಚಿಲ್ಲರೆಗೂ ಹೆಚ್ಚು ವಿದ್ಯುತ್ ಶಕ್ತಿಯ ಒಂದು ಹಣ ಬರುತ್ತೆ. ಅದನ್ನು ಕೊಡಬೇಕಾದ್ರೆ ಆದಾಯ ಇಲ್ಲ ಅಂತ ಹೇಳಿದರೆ ದೇವಾಲಯವನ್ನು ಕತ್ತಲೆಯಲ್ಲಿ ಇರಿಸೋಣವೇ? ಎಣ್ಣೆ ಬತ್ತಿಗೆ ಇಲ್ಲ ಸ್ವಾಮಿ ಅಂತ ಹೇಳೋಣವೇ? ಬರುವ ಭಕ್ತಾದಿಗಳ ಬಳಿಯಲ್ಲೆಲ್ಲ ಪೂಜಾರಿ ದೇವಸ್ಥಾನದ ಮತ್ತು ಅರ್ಚಕರ ಈ ಪರಿಸ್ಥಿತಿಯನ್ನು ಹೇಳುವಂತಹ ಬೇಡುವಿಕೆಗೆ ಅವನು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಕೇ? ಗ್ರಾಮದಲ್ಲಿ ಬರ್ತಾ ಇರ್ತಕ್ಕಂಥ ಅನೂಚಾನ ಪದ್ಧತಿಯಂತೆ ನಡ್ಕೊಂಡು ಬಂದಂತಹ ಈ ಸಂಭ್ರಮದ ಉತ್ಸವಾದಿಗಳಿಗೆಲ್ಲ ವ್ಯವಸ್ಥೆಗಳಿಗೆ ಆತ ಕೈ ಮುಗಿದು ಹೊರ ಹೋಗಬೇಕೇ? ಉತ್ತರ ಕೊಡಿ. ಸರ್ಕಾರ 3,500 ರೂಪಾಯಿ ಮುಖ ನೋಡ್ತಿದೆ ಅಂತಂದರೆ ಇವತ್ತು 1,000 ಕೋಟಿ ಖರ್ಚು ಮಾಡೋದು ಕೂಡ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡೋಕ್ಕಲ್ಲ. ಕೋದಂಡ ಸ್ವಾಮಿ ದೇವಸ್ಥಾನ ಕೂಡ ನಿರ್ಮಾಣ ಮಾಡೋಕ್ಕೆ ಕೋಟಿಗಟ್ಟಲೆ ಹಣ ಬೇಕಾಗುತ್ತೆ. ಅಂತಂದರೆ ಸರ್ಕಾರ 1,000 ಕೋಟಿ ಹಣ ಹಾಕೋದು ಕೂಡ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಆಗದಲ್ಲೇ ಇರುವಂಥ ದೇವಸ್ಥಾನಗಳಲ್ಲಿ ತಿಂಗಳಿಗೆ 3,000-4,000 ರೂಪಾಯಿ ಹಣ ನೋಡ್ತಿದೆ ಅಂದರೆ ಸರ್ಕಾರಕ್ಕೆ ಸಂಸ್ಕೃತಿನ ಉಳಿವಿಕೆಗಿಂತ ದೊಡ್ಡ ಹಣನೇ ಮುಖ್ಯ ಅಂತ ಅನ್ಸುತ್ತೆ. ಹೌದು, ನಿಜವೇ. ನಿಮಗೆ ಆದಾಯ ಅನ್ನೋದು ಮುಖ್ಯ ಐತೆ ಹೊರತು ಈ ಪರಂಪರಾನುಗತವಾಗಿ ಬಂದಿರತಕ್ಕಂಥ ಈ ದೇಶದ, ಈ ನೆಲದ, ಈ ನಾಡು ನುಡಿಯ ಸಂಸ್ಕೃತಿಯ ಪ್ರತೀಕವಾಗಿರ್ತಕ್ಕಂಥ ದೇವಸ್ಥಾನಗಳ ಅದರ ಮೌಲ್ಯ, ಅದರ ಬೆಲೆ, ಅದರ ನೆಲೆ ತಿಳಿದುಕೊಳ್ಳುವುದರಲ್ಲಿ ಆಲೋಚನೆಯೇ ಹೋಗಿಲ್ಲವಲ್ಲ. ಹಣದ ಮೇಲಿನ ಆದಾಯಕ್ಕಾಗಿ ದೇವಾಲಯ ಅಂತಿದೆಯೇ? ಯೋಚನೆ ಮಾಡಿ. ಇಡೀ ಒಂದು ದೇಶದ ಒಂದು ಸಂಸ್ಕೃತಿಯ ಪ್ರತೀಕ ದೇವಾಲಯಗಳು. ಪ್ರತಿಯೊಂದು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ದೇವಾಲಯಗಳು. ಅದರ ಮೂಲಕ ಅದನ್ನು ನಿರ್ವಹಿಸ್ತಕ್ಕಂತಹ ಬಡಪಾಯಿತನದಲ್ಲಿದ್ದರೂ ಕೂಡ ಎಷ್ಟೋ ಅರ್ಚಕರುಗಳು ವಂಶಪಾರಂಪರ್ಯವಾಗಿ ಅವರ ಒಂದು ಕರ್ತವ್ಯ, ಒಂದು ನಂಬಿಕೆಯಿಂದ ದೀಪ ಹಚ್ಚಿಕೊಂಡು ಬಂದಿದ್ದಾರೆ. ಇದೊಂದು ರೀತಿಯಲ್ಲಿ ಅರ್ಚಕರುಗಳಿಗೆ ಹೃದಯಾಘಾತವಾಗತಕ್ಕಂತಹ ಒಂದು ಸಂಗತಿ. ಇದು ಹಿರೇಮಗಳೂರು ಕಣ್ಣನವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.